ಪ್ರೀತಿಯ ಸ್ನೇಹಿತರೆ, ನಾವು ಹಸಿವಿಗಾಗಿ ಏನೆಲ್ಲ ಪ್ರಯತ್ನ ಪಡ್ತೇವೆ ಹಸಿವನ್ನು ನೀಗಿಸುವುದಕ್ಕೋಸ್ಕರ. ನಮ್ಮ ಮನೆ ಮಂದಿಯ ಹಸಿವಿಗಾಗಿ, ಹೊಟ್ಟೆಪಾಡಿಗಾಗಿ ನಾವು ನಿರಂತರವಾಗಿ ರಾತ್ರಿ ಹಗಲೆನ್ನದೇ ಕಷ್ಟಪಡ್ತೇವೆ ಅಲ್ವಾ? ಇದು ನಿಜ ತಾನೇ. ಹಸಿವನ್ನುವಂತಹ ಒಂದು ಸಂಗತಿ ಇರೋದ್ರಿಂದ ನಾವು ಮಲಗಿದಲ್ಲಿಂದ ಎದ್ದೇಳ್ತೇವೆ ಅಂತ ಹೇಳುವವರಿದ್ದಾರೆ. ಏನೇ ಇರಲಿ, ನಮ್ಮ ವ್ಯವಹಾರಗಳಲ್ಲಿ ನಾವು ಜೊತೆ ಸೇರುವಾಗಲೆಲ್ಲ ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ತರ್ಕ ಮಾಡುವುದುಂಟು. ಅಂದರೆ ನಮ್ಮ ಪ್ರಾರ್ಥನಾ ಸ್ಥಳಗಳನ್ನು ಕೂಡ ನಾವು ಗಮನಿಸದೆ ನಮ್ಮ ತರ್ಕ, ನಮ್ಮ ಸಂಘರ್ಷ, ದ್ವೇಷ, ಹಗೆತನ ಸಾಧಿಸುವಂತಹ ಸಂದರ್ಭಗಳು ಬರುವುದುಂಟು. ಕೆಲವೊಂದು ಕಡೆ ಮಸೀದಿಗಳಲ್ಲಿ ಜುಮಾ ದಿನದಂದು ಮಿಂಬರಿಗೆ ಇಬ್ಬರು ಇಮಾಮರು ಏರುವುದನ್ನು ಕೂಡ ನಾವು ನೋಡಿ ಬೇಸರ ಪಟ್ಟುಕೊಂಡದ್ದು ಉಂಟು. ಇನ್ನು ಹಸಿವಿಗೆ ನಾವು ತಿನ್ನುವುದರ ಬಗ್ಗೆ ಹೇಳುವುದಾದರೆ, ನಾವು ಅನೇಕ ಗಮ್ಮತ್ತುಗಳನ್ನು, ಪಾರ್ಟಿಗಳನ್ನು, ಗೆಟ್ ಟುಗೆದರನ್ನು ಮಾಡುವವರು. ನಾವು ಒಂದು ಮದುವೆ ಅಂದರೆ ಅದಕ್ಕೆ ಮೌಲಂಜಿ ಅಂತಾನು, ಇನ್ನು ಹಳದಿ ಅಂತಾನು, ಹಾಗೆ ತಾಳ ಅಂತಾನು ಹೇಳಿ ಹಲವು ರೀತಿಯಲ್ಲಿ ಹಲವು ವಿಧದ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ನಮಗೆ ಹಸಿವಿದ್ದರೂ ಇಲ್ಲದಿದ್ದರೂ ನಾವು ತಿನ್ನುವುದನ್ನು ರೂಢಿಸ್ಕೊಂಡಿದ್ದೇವೆ. ತಿನ್ನುವುದಕ್ಕೆ ನಮಗೆ ಹಲವಾರು ಕಾರಣಗಳು, ಅದೇ ರೀತಿ ಕಾರ್ಯಕ್ರಮಗಳು ಇವೆ. ಹಾಗೆ ತಿನ್ನಿಸುವುದಕ್ಕೂ ಕೂಡ ಅದು ಹೇಗೆ ತಿನ್ನಿಸುತ್ತೇವೆ, ಹೇಗೆ ನಾವು ತಿನ್ನುತ್ತೇವೆ ಅನ್ನುವುದರ ಬಗ್ಗೆ ಯಾವ ಪರಿವೆಯೇ ನಮಗೆ ಇರೋದಿಲ್ಲ. ಆದರೆ ಒಂದು ದುಃಖದ, ಒಂದು ಚಿಂತನೆಯ, ಒಂದು ಬೇಸರದ, ಒಂದು ಕಣ್ಣೀರಿನ ಹಸಿವಿನ ಬಗ್ಗೆ ನಾನಿಂದು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅದೇನೆಂದರೆ, ಗಾಜಾದಿಂದ ಒಬ್ಬರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಇವತ್ತಿನ ದಿನ ಜುಮಾ ಖುತುಬಾ ಅತ್ಯಂತ ಚಿಕ್ಕದಾದ ಖುತುಬಾ ಆಗಿತ್ತು. ಆ ಖುತುಬಾದಲ್ಲಿ ಇಮಾಮರು ಹೇಳಿದರು, ನಾನು ಹಸಿವಿನಿಂದ ನನಗೆ ಏನೂ ಮಾತನಾಡಲು ಸಾಧ್ಯವಾಗುವುದಿಲ್ಲ, ಹಾಗೆ ನೀವು ಕೂಡ ಹಸಿವಿನಿಂದ ಏನನ್ನೂ ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ನಾವು ನಮಾಜ್ ಮಾಡೋಣ. ಇದು ಮಾತ್ರವಾಗಿತ್ತು ಆ ಜುಮಾ ದಿನದ ಖುತುಬಾ. ಸಹೋದರರೇ, ಗಾಜಾದಲ್ಲಿ ಹಸಿವಿಗೆ ತಳ್ಳಿ ಜನರನ್ನು ಸಾಯಿಸುವಂತಹ, ಮಕ್ಕಳನ್ನು ಸಾಯಿಸುವಂತಹ, ಹೆಂಗಸರನ್ನು ಸಾಯಿಸುವಂತಹ ಕ್ರೂರ ಕೃತ್ಯವನ್ನು ಇಸ್ರೇಲ್ ನಡೆಸ್ತಾ ಇದೆ. ಬೇರೆ ಯಾರಾದರೂ ಸಂತ್ರಸ್ತರಿಗೆ ಹಸಿವಿಗಾಗಿ ಏನಾದರೂ ಕೊಡುವುದಾದರೂ ಕೂಡ ಅದನ್ನು ಕೊಡದೆ ಅದನ್ನು ತಡೆಯುವಂತಹ ಪ್ರಯತ್ನಗಳು ನಡೆಯುತ್ತವೆ. ಮಾತ್ರವಲ್ಲ, ಹಸಿವಿಗಾಗಿ ಬಟ್ಟಲನ್ನು ಎತ್ತಿ ಆ ಅನ್ನಕ್ಕಾಗಿ ಕೈ ಚಾಚುವಂತಹ ಸಂದರ್ಭದಲ್ಲಿ ಗುಂಡೇಟಿನಿಂದ, ಬಾಂಬು ಸ್ಫೋಟದಿಂದ ಅದೆಷ್ಟು ಹಸಿದ ಮಂದಿ ಸಾವನ್ನಪ್ಪುತ್ತಾ ಇದ್ದಾರೆ. ಹಸಿವಿನಲ್ಲಿಯೂ ಆಟ ಆಗ್ತಾ ಇದೆ. ಆದರೆ ಈ ದಯನೀಯ ಪರಿಸ್ಥಿತಿ, ಒಂದು ಕ್ಯೂನಲ್ಲಿ ಹಸಿವಿಗಾಗಿ ಮಕ್ಕಳೆಲ್ಲ ಪಾತ್ರ ಹಿಡ್ಕೊಂಡು ಅವರಿಗೆ ಹಸಿವಿನಿಂದ ಎದ್ದು ನಿಲ್ಲಲು ಕೂಡ ಸಾಧ್ಯವಾಗ್ತಾ ಇರೋದಿಲ್ಲ. ಕಟ್ಟ ಕಡೆಗೆ ಸರದಿ ಬಂತು ಅನ್ನುವಾಗ ಆ ಅನ್ನದ ಪಾತ್ರ ಮುಗಿದು ಹೋಗ್ತದೆ. ಪೆಚ್ಚು ಮೋರೆಯಿಂದ, ದುಃಖದಿಂದ ಆ ಬಟ್ಟಲನ್ನು ಕೆಳಗೆ ಮಾಡಿ ಆ ಮಗು ತಿರುಗಿ ಹೋಗ್ತದೆ. ಇಂತಹ ಅನೇಕ ಹಸಿವಿನ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಇದು ನಾವು ಬದುಕುವ, ನಾವು ಆಡಂಬರ ತೋರುವ, ದುಂದುವೆಚ್ಚ ಮಾಡುವ ಜಗತ್ತಿನಲ್ಲಿ ಇರುವಂತಹ ನಮ್ಮಂತೆ ಇರುವ ಜನರ, ಮಕ್ಕಳ, ಹೆಂಗಸರ ಪರಿಸ್ಥಿತಿ. ಇದು ಗಾಜಾದ ಸ್ಥಿತಿ. ನಾಳೆ ಏನಾಗುತ್ತದೋ ಆ ಸೃಷ್ಟಿಕರ್ತನೇ ಬಲ್ಲ. ಅವರ ಈ ಸಂಕಷ್ಟ, ಅವರ ಈ ನೋವು, ಈ ಕಷ್ಟ ಎಲ್ಲವೂ ಕೂಡ ಕೊನೆಯಾಗಲಿ. ಅವರಿಗೆ ಶಾಂತಿಯ, ನೆಮ್ಮದಿಯ, ಸಂತೋಷದ ದಿನಗಳು
ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಬೇರೇನನ್ನು ಮಾಡಲು ಸಾಧ್ಯ ಅಲ್ವಾ? ಆ 2 ವಾಕ್ಯದ ಭಾಷಣಕ್ಕಿಂತ ದೊಡ್ಡ ಭಾಷಣ, ದೊಡ್ಡ ಮಾತು ನಮ್ಮದೇನೂ ಆಗುವುದಿಲ್ಲ, ಒಮ್ಮೆಯೂ ಆಗುವುದಿಲ್ಲ.